Hello dear students, in this video I am going to discuss about typification. Before going to know about typification, we should understand what is type means. The type ಅಂತಂದರೆ ಫಸ್ಟು ಏನು ಅಂತ ನೋಡೋದಾದರೆ, type is a specimen or a group of specimens which serve to illustrate the defining character of a species or genus. ಇಲ್ಲಿ ಯಾವುದೇ ಒಂದು ಸ್ಪೆಸಿಮನ್ನು ಆ ಸ್ಪೆಸಿಮನ್ನ ನಾವು ಒಂದು ಸ್ಪೀಷಸ್ನ ಅಥವಾ ಜೀನಸ್ನ ಡೆಸಿಗ್ನೇಟ್ ಮಾಡೋಕ್ಕೋಸ್ಕರ, ಅದರ ಕ್ಯಾರೆಕ್ಟರ್ನ ಡಿಫೈನ್ ಮಾಡೋಕ್ಕೋಸ್ಕರ ಒಂದು ರೆಫರೆನ್ಸ್ ಸ್ಪೆಸಿಮನ್ನ ಅಥವಾ ಡಿಸ್ಕ್ರಿಪ್ಷನ್ನ ಏನು ಯೂಸ್ ಮಾಡ್ತೀವಿ ಅದನ್ನು ನಾವೇನಂತ ಹೇಳ್ತೀವಿ, ಟೈಪ್ ಅಂತೇಳಿ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಅರ್ಬೇರಿಯಂ ಶೀಟಲ್ಲಿ ಒಂದು ಅರ್ಬೇರಿಯಂ ಇದೆ. ಆ ಅರ್ಬೇರಿಯಮ್ಮು ನಮಗೆ ಆ ಒಂದು ಪರ್ಟಿಕ್ಯುಲರ್ ಸ್ಪೀಷಸ್ನ ಅಥವಾ ಪರ್ಟಿಕ್ಯುಲರ್ ಜೀನಸ್ನ ಒಂದು ಡೆಸಿಗ್ನೇಟ್ ಮಾಡೋಕ್ಕೆ, ಅಂದರೆ ಅದರ ಕ್ಯಾರೆಕ್ಟರ್ನ ಡಿಫೈನ್ ಮಾಡುತ್ತೆ, ಅದರ ಕ್ಯಾರೆಕ್ಟರ್ನ ಸೂಚಿಸ್ತಿರುತ್ತೆ ಆ ಒಂದು ಅರ್ಬೇರಿಯಂ. ಸೊ ಅಂಥ ಅರ್ಬೇರಿಯಂ ಆ ಅರ್ಬೇರಿಯಂ ಸ್ಪೆಸಿಮನ್ ಏನಿದೆ ಅದನ್ನು ನಾವು ಟೈಪ್ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಅದು ಆ ಒಂದು ಸ್ಪೀಷಸ್ನ ಅಥವಾ ಒಂದು ಜೀನಸ್ನ ಡಿಸ್ಕ್ರೈಬ್ ಮಾಡ್ತಿರುತ್ತೆ, ಡಿಫೈನ್ ಮಾಡ್ತಿರುತ್ತೆ, ಅದರ ಕ್ಯಾರೆಕ್ಟರ್ನ ಡಿಫೈನ್ ಮಾಡ್ತಿರುತ್ತೆ. ಸೊ ಅಂಥದ್ದನ್ನು ನಾವು ಟೈಪ್ ಅಂತೇಳಿ ಕರಿತೀವಿ. ದ ಟೈಪ್ ಸ್ಪೆಸಿಮನ್ ಈಸ್ ಸ್ಪೆಸಿಫಿಕಲಿ ಚೂಸನ್ ಬೈ ದ ಒರಿಜಿನಲ್ ಆಥರ್ ಆರ್ ದ ಲೇಟರ್ ಟ್ಯಾಕ್ಸಾನಮಿಸ್ಟ್. ಆ ಒಂದು ಸ್ಪೆಸಿಮನ್ನ ಆ ಒರಿಜಿನಲ್ ಆಥರ್ ಅಂದರೆ ಯಾರು ಹೊಸ ಒಂದು ಸ್ಪೀಷೀಸ್ನ ಐಡೆಂಟಿಫೈ ಮಾಡಿ ಅದರ ಕ್ಯಾರೆಕ್ಟರ್ಸು ಇಂತಿಂಥ ಕ್ಯಾರೆಕ್ಟರ್ಸ್ ಇದೆ, ಸೊ ಈ ಥರ ಕ್ಯಾರೆಕ್ಟರ್ಸ್ ನಾವು ಆಲ್ರೆಡಿ ಐಡೆಂಟಿಫೈ ಮಾಡಿರೋ ಯಾವುದೇ ಒಂದು ಪ್ಲ್ಯಾಂಟಲ್ಲಿ ಇಲ್ಲ. ಸೊ ಹಾಗಾಗಿ ಇದನ್ನು ಒಂದು ಹೊಸ ಸ್ಪೀಷೀಸ್ ಅಥವಾ ಇದೊಂದು ಹೊಸ ಜೀನಸ್ ಅಂತೇಳಿ ನಾವು ಡೆಸಿಗ್ನೇಟ್ ಮಾಡ್ಬೋದು ಅಂತೇನು ಒಬ್ಬ ಸೈಂಟಿಸ್ಟ್ ಐಡೆಂಟಿಫೈ ಮಾಡಿರ್ತಾರೆ. ಅವರಿಂದ ಏನು ಸೆಲೆಕ್ಟ್ ಮಾಡಿರುವಂಥ ಒಂದು ಸ್ಪೆಸಿಮನ್ ಆಗಿರ್ಬೋದು, ಅಥವಾ ಬೇರೆ ಲೇಟರ್ ಟ್ಯಾಕ್ಸಾನಮಿಸ್ಟ್ ಏನಿರ್ತಾರೆ ಅದಾದಮೇಲೆ ಬಂದಿದ್ದಂಥ ಯಾರೊಬ್ಬರು ಸೈಂಟಿಸ್ಟು ಅದನ್ನು ಆ ಒಂದು ಸ್ಪೆಸಿಮನ್ನ ಡೆಸಿಗ್ನೇಟ್ ಮಾಡಿರ್ಬೋದು. ಓಕೆ, ಸೊ ಅಂದರೆ ಒಟ್ಟಾರೆ ಹೇಳಬೇಕಂದ್ರೆ ಆ ಕ್ಯಾರೆಕ್ಟರ್ನ ಡಿಫೈನ್ ಮಾಡುವಂಥ ಏನೋ ಒಂದು ಹರ್ಬೇರಿಯಂ ಶೀಟ್ ಅಂತ ಆಗಿರ್ಬೋದು ಅಥವಾ ಒಂದು ಇಲ್ಲುಸ್ಟ್ರೇಷನ್ ಇರ್ಬೋದು, ಅದನ್ನು ನಾವು ಇಲ್ಲಿ ಟೈಪ್ ಅಂತೇಳಿ ಕರಿತೀವಿ. ಅದನ್ನು ಆ ಥರ ಸೆಲೆಕ್ಟ್ ಮಾಡಿರ್ಬೋದು ಅಥವಾ ಲೇಟರ್ ಟ್ಯಾಕ್ಸಾನಮಿಸ್ಟ್ ಏನು ಅದನ್ನು ಕ್ಯಾರೆಕ್ಟರ್ನ ಡಿಫೈನ್ ಮಾಡಿರ್ತಾರೆ ಅವ್ರು ಬೇಕಾದ್ರೂ ಸೆಲೆಕ್ಟ್ ಮಾಡಿರ್ಬೋದು. ಟೈಪ್ ಸ್ಪೆಸಿಮನ್ಸ್ ಆರ್ ಕೆಟಲಾಗಡ್ ಆ್ಯಂಡ್ ಯೂಶ್ವಲಿ ಕೆಪ್ಟ್ ಇನ್ ಎ ಮ್ಯೂಸಿಯಂ ಆರ್ ಅದರ್ ಕಲೆಕ್ಷನ್ ವೇರ್ ದ ಸೈಂಟಿಸ್ಟ್ ಕ್ಯಾನ್ ಅಸೆಸ್ ಇಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯೂಸಿಯಂ ಅಂತ ಹೇಳಿದ್ರೆ ಇಲ್ಲಿ ಏನು ಹರ್ಬೇರಿಯಮ್ಮಲ್ಲಿ ಏನು ಕಲೆಕ್ಷನ್ಸ್ ಏನು ಸ್ಪೆಸಿಮನ್ನ ಕೆಟ್ಲಾಗ್ ಮಾಡಿರ್ತಾರೆ, ಅದನ್ನು ಸೈಂಟಿಸ್ಟ್ಗಳು ಯಾವಾಗ ಅವರಿಗೆ ಅದನ್ನು ರೆಫರ್ ಮಾಡಬೇಕಿರುತ್ತೋ ಆವಾಗ ಅದನ್ನು ಯುಟಿಲೈಸ್ ಮಾಡ್ಕೋಬೋದು, ಆ ಹರ್ಬೇರಿಯಮ್ನ ಯುಟಿಲೈಸ್ ಮಾಡ್ಕೋಬೋದು. ಸೊ ಈ ಥರ ಒಂದು ಕಡೆ ಆ ಸ್ಪೆಸಿಮನ್ನ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ ಹರ್ಬೇರಿಯಂ. ಓಕೆ, ನೆಕ್ಸ್ಟ್ ನೋಡೋದಾದರೆ ಏನು ಟೈಪಿಫಿಕೇಷನ್ ಏನಂತಂದರೆ ನೋಡೋದಾದರೆ, ಟೈಪಿಫಿಕೇಷನ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಡೆಸಿಗ್ನೇಟಿಂಗ್ ಎ ಟೈಪ್ ಸ್ಪೆಸಿಮನ್ ಫಾರ್ ಎ ಸ್ಪೀಷೀಸ್ ಆರ್ ಅದರ್ ಟ್ಯಾಕ್ಸಾನಮಿಕ್ ಗ್ರೂಪ್. ಅಂದರೆ ಇಲ್ಲಿ ಆ ಟೈಪ್ ಸ್ಪೆಸಿಮನ್ ಏನಿದೆ ಅದನ್ನು ಕೆಟಗರೈಸ್ ಮಾಡೋದು, ಅಥವಾ ಅದನ್ನು ಗ್ರೂಪಿಂಗ್ ಮಾಡೋದು, ಅದನ್ನು ಡೆಸಿಗ್ನೇಟ್ ಮಾಡೋದು, ಆ ಪ್ರೋಸೆಸ್ಸಿಗೆ ಏನಂತ ಹೇಳ್ತೀವಿ, ಟೈಪಿಫಿಕೇಷನ್ ಅಂತೇಳಿ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಟೈಪ್ಸ್ ಆಫ್ ಟೈಪಿಫಿಕೇಷನ್ ನೋಡೋದಾದರೆ, ಟೈಪಿಫಿಕೇಷನಲ್ಲಿ ಯಾವ್ಯಾವ ಥರ ಟೈಪ್ ಇದೆ ಅಂತ ನೋಡೋದಾದರೆ, ಫಸ್ಟ್ ಒನ್ ಈಸ್ ಹೋಲೋಟೈಪ್ ಅಂತ ಹೇಳಿದ್ರೆ the single specimen designated as a type of a species by the original author at the time the species name and description was published ಅಂತ ಹೇಳಿದ್ರೆ, ಈಗ ಒಂದು ಸ್ಪೀಷೀಸ್ನ ಐಡೆಂಟಿಫೈ ಮಾಡಿದ್ದಾರೆ, ಐಡೆಂಟಿಫೈ ಮಾಡಿದ್ದನ್ನು ಅವ್ರು ಐಡೆಂಟಿಫೈ ಮಾಡುವಂಥ ಟೈಮಲ್ಲಿ ಆ ಒಂದು ಸ್ಪೆಸಿಮನ್ ಏನು ಕಲೆಕ್ಟ್ ಮಾಡಿರ್ತಾರೆ, ಅಂದರೆ ಈಗ ಒಂದು ಅರ್ಬೇರಿಯಂ ಒಂದು ಶೀಟ್ ರೆಡಿ ಮಾಡಿರ್ತಾರೆ, ಅದರಲ್ಲಿ ಆ ಒರಿಜಿನಲ್ ಆಥರ್ ಅದನ್ನು ಡಿಸ್ಕ್ರೈಬ್ ಮಾಡಿರ್ತಾರೆ, ಇದರಲ್ಲಿ ಏನೇನೆಲ್ಲ ಕ್ಯಾರೆಕ್ಟರ್ಸ್ ಇದೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡಿ ಅದನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಅರ್ಬೇರಿಯಂ ಶೀಟ್ನ ರೆಡಿ ಮಾಡಿ
ಆ ಒಂದು ಹೊಸ ಸ್ಪೀಷೀಸ್ನ ಪಬ್ಲಿಷ್ ಮಾಡುವಂಥ ಟೈಮಲ್ಲಿ ಏನು ಡೆಸಿಗ್ನೇಟ್ ಮಾಡಿರ್ತಾರೆ ಅಂಥ ಒಂದು ಸ್ಪೆಸಿಮನ್ನ ಏನಂತ ಕರೀತಾರೆ, ಹೋಲೋಟೈಪ್ ಅಂತೇಳಿ ಕರೀತಾರೆ. ಓಕೆ, ಆ ಹೋಲೋಟೈಪ್ನ ಒಂದು ಸಿಂಗಲ್ ಸ್ಪೆಸಿಮನ್ನ ಮಾತ್ರ ನಾವು ಹೋಲೋಟೈಪ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ಬೇರೆ ನೆಕ್ಸ್ಟ್ ನೋಡ್ತಾ ಹೋದಾಗ ನಿಮಗೆ ಹೋಲೋಟೈಪ್ ಇನ್ನು ಎಷ್ಟು ಕ್ಲಿಯರ್ ಆಗುತ್ತೆ, ಹೋಲೋಟೈಪ್ ಅಂತಂದರೆ ಏನು ಅನ್ನೋದು. ಓಕೆ, ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಟೈಪ್ ಈಸ್ ಐಸೋಟೈಪ್. ಐಸೋಟೈಪ್ ಅಂತ ಹೇಳಿದ್ರೆ ಎ ಸ್ಪೆಸಿಮನ್ ವಿಚ್ ಈಸ್ ಎ ಡೂಪ್ಲಿಕೇಟ್ ಆಫ್ ದ ಹೋಲೋಟೈಪ್ ಕಲೆಕ್ಟೆಡ್ ಫ್ರಮ್ ದ ಸೇಮ್ ಪ್ಲೇಸ್ ಅಟ್ ದ ಸೇಮ್ ಟೈಮ್ ಆ್ಯಂಡ್ bicate of the holotype. Often collection number is also the same or differentiated as A, B, C. ಸೊ ಈ ಥರ ಡೆಸಿಗ್ನೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಐಸೋಟೈಪ್ ಅಂತಂದರೆ ಏನಿಲ್ಲ, ಇಲ್ಲಿ ಆಥರು ಅಂದರೆ ಯಾರು ಒಂದು ಹೊಸ ಸ್ಪೀಷೀಸ್ ಐಡೆಂಟಿಫೈ ಮಾಡಿರ್ತಾರೋ ಅವರು ಒಂದು ಸ್ಪೆಸಿಮನ್ ಕಲೆಕ್ಟ್ ಮಾಡುವ ಬದಲಾಗಿ ಒಂದಕ್ಕಿಂತ ಹೆಚ್ಚು ಮಲ್ಟಿಪಲ್ ನಂಬರ್ ಆಫ್ ಸ್ಪೆಸಿಮನ್ನ ಸೇಮ್ ಟೈಮಲ್ಲಿ ಕಲೆಕ್ಟ್ ಮಾಡಿರ್ತಾರೆ. ಅಂತ ಹೇಳಿದ್ರೆ ಈಗ ಒಂದು ಟ್ರೀ ಸ್ಪೀಷೀಸ್ ಅಂತ ತೊಗೊಂಡ್ರೆ ಒಂದೇ ಟ್ರೀಯಲ್ಲಿ ಒಂದು 3-4 ಬ್ರಾಂಚನ್ನು ಕಟ್ ಮಾಡಿಕೊಂಡು ಅವರು ಹರ್ಬೇರಿಯಮ್ ರೆಡಿ ಮಾಡಿರ್ತಾರೆ. ಸೊ ಅಂಥ ಟೈಮಲ್ಲಿ ಒಂದನ್ನು ನಾವು ಹೋಲೋಟೈಪ್ ಅಂತ ಕನ್ಸಿಡರ್ ಮಾಡಿದ್ರೆ ರಿಮೈನಿಂಗ್ ಏನಿರುತ್ತೋ ಅದು ಹೋಲೋಟೈಪ್ದು ಡೂಪ್ಲಿಕೇಟ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಸೊ ಆ ರಿಮೈನಿಂಗ್ನ ನಾವು ಐಸೋಟೈಪ್ ಅಂತೇಳಿ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಸ್ಪೆಸಿಮನ್ನ ಒಂದೇ ಸಲ ಅದನ್ನ ಡೆಸಿಗ್ನೇಟ್ ಮಾಡುವಂಥ ಟೈಮಲ್ಲೇ ಒಂದಕ್ಕಿಂತ ಹೆಚ್ಚು ಸ್ಪೆಸಿಮನ್ ಏನು ಕಲೆಕ್ಟ್ ಮಾಡಿರ್ತಾರೆ, ಅಂದರೆ ಈಗ ಒಂದು ಫೀಲ್ಡಿಗೆ ವಿಸಿಟ್ ಮಾಡಿರ್ತಾರೆ, ಅಲ್ಲಿ ಹೊಸ ಒಂದು ಏನು ಸ್ಪೀಷೀಸ್ನ ಐಡೆಂಟಿಫೈ ಮಾಡಿರ್ತಾರೆ, ಅದರಲ್ಲಿ ಒಂದು 3-4 ಏನು ಬ್ರ್ಯಾಂಚಸ್ನ ಅಥವಾ ಒಂದು 3-4 ಪ್ಲಾಂಟನ್ನು ಒಟ್ಟಿಗೆ ಕಲೆಕ್ಟ್ ಮಾಡಿ ಅದನ್ನ ಏನು ಡೆಸಿಗ್ನೇಟ್ ಮಾಡ್ತಾರೆ. ಅಂಥ ಟೈಮಲ್ಲಿ ಒಂದು ಸಿಂಗಲ್ ಸ್ಪೆಸಿಮನ್ನ ಮಾತ್ರ ಹೋಲೋಟೈಪ್ ಅಂತ ಕನ್ಸಿಡರ್ ಮಾಡಿ ರಿಮೈನಿಂಗ್ನ ಆ ಹೋಲೋಟೈಪ್ದು ಡೂಪ್ಲಿಕೇಟ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಈ ರಿಮೈನಿಂಗ್ ಏನಿರುತ್ತೋ ಹೋಲೋಟೈಪ್ ಹೊರತುಪಡಿಸಿ ಅದೇ ಟೈಮಲ್ಲಿ ಕಲೆಕ್ಟ್ ಮಾಡಿರುವಂಥ ರಿಮೈನಿಂಗ್ ಏನಿರುತ್ತೋ ಅದನ್ನು ಐಸೋಟೈಪ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಈಸ್ ಅ ಸಿನ್ಟೈಪ್. ಸಿನ್ಟೈಪ್ ಅಂತ ಹೇಳಿದರೆ ಎನಿ ಒನ್ ಆಫ್ 2 or more specimen cited by the author when no holotype was designated or any one of the 2 or more specimen simultaneously designated as types. ಅಂದರೆ ಇಲ್ಲಿ ಆಥರು ಯಾವುದನ್ನು ಅವರು ಇಲ್ಲಿ ಹೋಲೋಟೈಪ್ ಅಂತೇಳಿ ಮೆನ್ಷನ್ ಮಾಡಿಲ್ಲ, ಮಲ್ಟಿಪಲ್ ನಂಬರ್ ಆಫ್ ಏನು ಸ್ಪೆಸಿಮನ್ನ ಅವರು ಕಲೆಕ್ಟ್ ಮಾಡಿದ್ದಾರೆ, ಯಾವುದೊಂದನ್ನು ಹೋಲೋಟೈಪ್ ಅಂತೇಳಿ ಡೆಸಿಗ್ನೇಟ್ ಮಾಡಿಲ್ಲ. ಅಂಥ ಟೈಮಲ್ಲಿ ಅವುಗಳನ್ನ ಏನಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಸಿನ್ಟೈಪ್ ಅಂತೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಪ್ಯಾರಾಟೈಪ್. ಪ್ಯಾರಾಟೈಪ್ ಅಂತ ಹೇಳಿದ್ರೆ ಪ್ಯಾರಾಟೈಪ್ ಈಸ್ ಅ ಸ್ಪೆಸಿಮನ್ ಸೈಟೆಡ್ ಇನ್ ದ protolog that is neither the holotype nor an isotype nor one of the syntype. 2 or more specimens were simultaneously designated as type ಅಂತ ಹೇಳಿದ್ರೆ ಇಲ್ಲಿ ಪ್ಯಾರಾಟೈಪ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಇದನ್ನು ಹೋಲೋಟೈಪ್ ಅಂತಲೂ ಹೇಳೋಕ್ಕಾಗಲ್ಲ, ಐಸೋಟೈಪ್ ಅಂತಲೂ ಹೇಳೋಕ್ಕಾಗಲ್ಲ, ಸಿನ್ಟೈಪ್ ಅಂತಲೂ ಹೇಳೋಕ್ಕಾಗಲ್ಲ. ಇದು ಎಲ್ಲದನ್ನು ಹೊರತುಪಡಿಸಿ ಒಂದು ಸ್ಪೆಸಿಮನ್ನ ನಾವು ಬೇರೆ ಟೈಮಲ್ಲಿ, ಅಂದರೆ ಈಗ ನಾವು ಸ್ಪೆಸಿಮನ್ನ ಡೆಸಿಗ್ನೇಟ್ ಮಾಡೋ ಟೈಮಲ್ಲಿ ಅಲ್ಲದಲ್ಲೇ ಬೇರೆ ಟೈಮಲ್ಲಿ ಕಲೆಕ್ಟ್ ಮಾಡ್ತೀವಿ. ಎಕ್ಸಾಂಪಲ್ ಅಂತ ಹೇಳೋದಾದರೆ ಇಲ್ಲೊಂದು ಎಕ್ಸಾಂಪಲ್ ಇದೆ. ಇಫ್ ಎ ನ್ಯೂ ಟ್ಯಾಕ್ಸಾನ್ ಈಸ್ ಕಲೆಕ್ಟೆಡ್ ವಿತೌಟ್ ಫ್ಲವರ್ ಆ್ಯಂಡ್ ಫ್ರೂಟ್ ಇನ್ ಒನ್ ಸೀಸನ್ ಆ್ಯಂಡ್ ದ ಸೇಮ್ ಟ್ಯಾಕ್ಸಾನ್ ಈಸ್ collected with fruit and flower in different season, and out of this one collection will be holotype and the remaining collection of the second lot will be paratype ಅಂತ ಹೇಳಿದ್ರೆ ಇಲ್ಲಿ ಒಂದು ಸ್ಪೆಸಿಮನ್ನ ಹೊಸ ಸ್ಪೀಷೀಸ್ನ ಐಡೆಂಟಿಫೈ ಮಾಡೋ ಟೈಮಲ್ಲಿ ಒಂದು ಸೀಸನಲ್ಲಿ ಅದರಲ್ಲಿ ಫ್ಲವರು ಫ್ರೂಟು ಇರಲ್ಲ, ಬಟ್ ಕಲೆಕ್ಟ್ ಮಾಡಿ ಅದನ್ನ ಡೆಸಿಗ್ನೇಟ್ ಮಾಡಿರ್ತಾರೆ. ಬಟ್ ಅದನ್ನು ನೆಕ್ಸ್ಟ್ ಸೀಸನಲ್ಲಿ ಅದು ಫ್ಲವರಿಂಗ್ ಫ್ರೂಟಿಂಗ್ ಎಲ್ಲ ಆದಮೇಲೆ ಇನ್ನೊಂದು ಸ್ಪೆಸಿಮನ್ನ ಕಲೆಕ್ಟ್ ಮಾಡಿ ಅದನ್ನು ಡೆಸಿಗ್ನೇಟ್ ಮಾಡ್ತಾರೆ.
ಅದರಲ್ಲಿ ಫಸ್ಟು ಕಲೆಕ್ಟ್ ಮಾಡಿದಂಥ ಒಂದು ಲಾಟ್ ಏನಿರುತ್ತೆ ಅದನ್ನು ನಾವು ಹೊಲೋಟೈಪ್ ಅಂತ ಕನ್ಸಿಡರ್ ಮಾಡಿದರೆ, ನೆಕ್ಸ್ಟು ಅದು ರಿಮೈನಿಂಗ್ ಏನು ನೆಕ್ಸ್ಟ್ ಸೀಸನಲ್ಲಿ ಕಲೆಕ್ಟ್ ಮಾಡಿದಂಥ ಲಾಟ್ ಏನಿರುತ್ತೆ ಅದನ್ನು ಪ್ಯಾರಾಟೈಪ್ ಅಂತೇಳಿ ಡೆಸಿಗ್ನೇಟ್ ಮಾಡ್ತಾರೆ. ಓಕೆ, ಇವಾಗ ಹೋಲೋಟೈಪ್ ಆಯಿತು, ಐಸೋಟೈಪ್ ಆಯಿತು, ಸಿನ್ ಟೈಪ್ ಆಯಿತು, ಪ್ಯಾರಾಟೈಪ್ ಆಯಿತು. ಓಕೆ, ಹೋಲೋಟೈಪ್ ಒಂದು ಸಿಂಗಲ್ ಸ್ಪೆಸಿಮನ್, ಅದು ಡೆಸಿಗ್ನೇಟ್ ಮಾಡುವಂಥ ಟೈಮಲ್ಲಿ ಏನು ಅದನ್ನು ಪಬ್ಲಿಷ್ ಮಾಡುವಂಥ ಟೈಮಲ್ಲೇ ಒಂದು ಹೋಲೋಟೈಪ್ನ ಡೆಸಿಗ್ನೇಟ್ ಮಾಡಿರ್ತಾರೆ. ಓಕೆ, ಅದಾದಮೇಲೆ ಐಸೋಟೈಪ್ ಮೀನ್ಸ್ ಡೂಪ್ಲಿಕೇಟ್ ಆಫ್ ಹೋಲೋಟೈಪ್, ಅಂದರೆ ಮಲ್ಟಿಪಲ್ ನಂಬರ್ ಆಫ್ ಏನು ಸ್ಪೆಸಿಮನ್ನ ಒಂದೇ ಸಲ ಕಲೆಕ್ಟ್ ಮಾಡಿರ್ತಾರೆ, ಅದರಲ್ಲಿ ಒಂದನ್ನು ಹೋಲೋಟೈಪ್ ಅಂತ ಕನ್ಸಿಡರ್ ಮಾಡಿ ರಿಮೈನಿಂಗ್ನ ಐಸೋಟೈಪ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಸಿನ್ ಟೈಪ್ ಅಂತ ಹೇಳಿದಾಗ ಅಲ್ಲಿ ಹೋಲೋಟೈಪ್ ಡೆಸಿಗ್ನೇಟ್ ಆಗದೆ ಮಲ್ಟಿಪಲ್ ನಂಬರ್ ಆಫ್ ಏನು ಸ್ಪೆಸಿಮನ್ಸ್ನ ಕಲೆಕ್ಟ್ ಮಾಡಿರ್ತಾರೆ, ಅದೆಲ್ಲದನ್ನು ಸಿನ್ ಟೈಪ್ ಅಂತೇಳಿ ಕರೀತಾರೆ. ಓಕೆ, ಪ್ಯಾರಾಟೈಪ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಸೀಸನಲ್ಲಿ ಒಂದೇ ಟ್ಯಾಕ್ಸನ್ನು ಡಿಫ್ರೆಂಟ್ ಸೀಸನಲ್ಲಿ ಏನು ಕಲೆಕ್ಟ್ ಮಾಡಿರ್ತಾರೆ ಅದರಲ್ಲಿ ಒಂದು ಸೀಸನಲ್ಲಿ ಕಲೆಕ್ಟ್ ಮಾಡಿದ್ದನ್ನು ಹೋಲೋಟೈಪ್ ಅಂತ ಕನ್ಸಿಡರ್ ಮಾಡಿ ಇನ್ನು ರಿಮೈನಿಂಗ್ ಏನಿರುತ್ತೋ ಅದನ್ನು ಪ್ಯಾರಾಟೈಪ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಈಸ್ ದ ಲೆಕ್ಟೋಟೈಪ್. A lectotype is a specimen selected from original material to serve as nomenclatural type when no holotype was designated or it has been destroyed or lost. ಸೊ ಇಲ್ಲಿ ಲೆಕ್ಟೋಟೈಪ್ ಅಂಥೇಳಿ ಯಾವುದನ್ನು ಕರೀತಾರೆ ಅಂತ ಹೇಳಿದ್ರೆ, ಇಲ್ಲಿ ಏನಂತ ಹೇಳಿದ್ರೆ ಹೋಲೋಟೈಪನ್ನು ಡೆಸಿಗ್ನೇಟ್ ಮಾಡಿಲ್ದಲೇ ಇರ್ಬೋದು ಅಥವಾ ಹೋಲೋಟೈಪು ಡೆಸ್ಟ್ರಾಯ್ ಆಗಿರ್ಬೋದು. ಅಂಥ ಟೈಮಲ್ಲಿ ನಮಗೆ ಇಲ್ಲಿ ಬೇರೆ ಒಂದು ಸ್ಪೆಸಿಮನ್ನ, ಅಂದರೆ ಈಗ ಐಸೋಟೈಪ್, ಸಿನ್ ಟೈಪ್ ಅಥವಾ ಪ್ಯಾರಾಟೈಪಲ್ಲಿ ಯಾವುದೋ ಒಂದು ಸ್ಪೆಸಿಮನ್ನ ಟೈಪ್ ಅಂತೇಳಿ ಆ ಒಂದು ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಮಾಡುವಂಥ ಒರಿಜಿನಲ್ ಸ್ಪೆಸಿಮನ್ ಅಂತೇಳಿ ಈ ಹೋಲೋಟೈಪ್ ಹೊರತುಪಡಿಸಿ ರಿಮೈನಿಂಗ್ ಟೈಪ್ಸ್ ಏನಿದೆಯಲ್ವಾ, ಐಸೋಟೈಪ್, ಸಿನ್ ಟೈಪ್, ಪ್ಯಾರಾಟೈಪ್, ಅದರಿಂದ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿ ಅದನ್ನು ಟೈಪ್ ಅಂತ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ನಾವು ಲೆಕ್ಟೋಟೈಪ್ ಅಂತೇಳಿ ಕರಿತೀವಿ. ಅಂತೇಳಿದ್ರೆ ಇಲ್ಲಿ ಲೆಕ್ಟೋಟೈಪ್ನ ಸೆಲೆಕ್ಟ್ ಮಾಡುವಂಥ ಟೈಮಲ್ಲಿ ಫಸ್ಟು ಯಾವುದನ್ನು ಪ್ರಿಫರ್ ಮಾಡ್ತಾರೆ ಅಂತೇಳಿದರೆ ಐಸೋಟೈಪ್ನ ಪ್ರಿಫರ್ ಮಾಡ್ತಾರೆ. ಅಂತೇಳಿದರೆ ಇಲ್ಲಿ ಏನಾಗಿದೆ, ಹೋಲೋಟೈಪು, ಐಸೋಟೈಪು, ಸಿನ್ ಟೈಪು ಎಲ್ಲನೂ ಇದೆ ಈ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸಿಗೆ. ಬಟ್ ಹೋಲೋಟೈಪ್ ಯಾವುದೋ ಕಾರಣದಿಂದಾಗಿ ಡೆಸ್ಟ್ರಾಯ್ ಆಗಿದೆ. ಸೊ ಅಂಥ ಟೈಮಲ್ಲಿ ಈಗ ಹೋಲೋಟೈಪ್ ಇಲ್ಲ ಅಂದಾಗ ಅದನ್ನು ರೆಫರ್ ಮಾಡೋಕ್ಕೆ ಒಂದು ಮೆಟೀರಿಯಲ್ನ ಸೆಲೆಕ್ಟ್ ಮಾಡಬೇಕು. ಆ ಸೆಲೆಕ್ಟ್ ಮಾಡೋದು ಯಾವುದರಿಂದ ಸೆಲೆಕ್ಟ್ ಮಾಡ್ತಾರೆ, ಈಗ ಹೋಲೋಟೈಪ್ ಇಲ್ಲ ಬಟ್ ಐಸೋಟೈಪೋ, ಸಿನ್ ಟೈಪೋ, ಪ್ಯಾರಾಟೈಪೋ ಇದೆ ಆ ಒಂದು ಇದಕ್ಕೆ ಟ್ಯಾಕ್ಸಾನಿಗೆ ಅಂತ ಹೇಳಿದಾಗ ಅದರಲ್ಲಿ ಫಸ್ಟು ಪ್ರಿಫರ್ ಮಾಡೋದು ಐಸೋಟೈಪ್ನ ಪ್ರಿಫರ್ ಮಾಡ್ತಾರೆ. ಒಂದು ವೇಳೆ ಐಸೋಟೈಪ್ ಇಲ್ಲ ಅಂತ ಹೇಳಿದ್ರೆ ಸಿನ್ ಟೈಪ್ನ ಪ್ರಿಫರ್ ಮಾಡ್ತಾರೆ. ಸಿನ್ ಟೈಪ್ ಇಲ್ಲ ಅಂದರೆ ಪ್ಯಾರಾಟೈಪ್ನ ಪ್ರಿಫರ್ ಮಾಡ್ತಾರೆ. ಸೊ ಇದರಲ್ಲಿ ಯಾವುದು ಐಸೋಟೈಪೋ, ಸಿನ್ ಟೈಪೋ, ಪ್ಯಾರಾಟೈಪು ಯಾವುದಿದೆ ಅದರಲ್ಲಿ ಫಸ್ಟು ಐಸೋಟೈಪಿಂದ ಪ್ರಿಫರೆನ್ಸ್ ಕೊಡ್ತಾ ಒಂದು ಸ್ಪೆಸಿಮನ್ನ ಸೆಲೆಕ್ಟ್ ಮಾಡಿ ಅದು ಗ್ರೂಪ್ನ ಆ ಒಂದು ಟ್ಯಾಕ್ಸನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ಹೋಲೋಟೈಪ್ ಥರ ಬಳಸ್ತಾರೆ. ಅಂದರೆ ಐಸೋಟೈಪಿಂದನೋ ಸಿನ್ ಟೈಪಿಂದನೋ ಯಾವುದು ಅವೈಲೇಬಲ್ ಇದೆ ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಹೋಲೋಟೈಪ್ ಥರ ಬಳಸ್ತಾರೆ. ಯಾವುದನ್ನು ಬೇರೆ ಅಂದರೆ ಕ್ಯಾಟಗರಿ ಐಸೋಟೈಪ್, ಸಿನ್ ಟೈಪಿಂದ ತೆಗೆದು ಹೋಲೋಟೈಪ್ ರೀತಿ ರೆಫರೆನ್ಸ್ ಆಗಿ ಯೂಸ್ ಮಾಡ್ತಾರೋ ಅದನ್ನು ಲೆಕ್ಟೋಟೈಪ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ಈಸ್ ದ ನಿಯೋಟೈಪ್. ನಿಯೋಟೈಪ್ ಅಂತ ಹೇಳಿದ್ರೆ ನಿಯೋಟೈಪ್ ಇಸ್ ಅ ಸೆಲೆಕ್ಟೆಡ್ only when all the original specimen collected and cited by the author are missing. ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಏನು ಒಂದು ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡಿದರು ಅದನ್ನು ಪಬ್ಲಿಷ್ ಮಾಡುವಂಥ ಟೈಮಲ್ಲಿ ಆಥರ್ ಏನು ಕಲೆಕ್ಟ್ ಮಾಡಿದ್ರು ಸ್ಪೆಸಿಮನ್ಸು ಎಲ್ಲದನ್ನು ಕೂಡ ಮಿಸ್ ಆಗಿದೆ ಅಥವಾ ಡೆಸ್ಟ್ರಾಯ್ ಆಗಿದೆ. ಅಂಥ ಟೈಮಲ್ಲಿ ಆ ಒಂದು ಏನು ಟ್ಯಾಕ್ಸನ್ನು ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಒಂದು ಸ್ಪೆಸಿಮನ್ನ ಹೊಸದಾಗಿ ಕಲೆಕ್ಟ್ ಮಾಡಿದ್ರೆ ಅದನ್ನ ಏನಂತ ಹೇಳ್ತೀವಿ, ನಿಯೋಟೈಪ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಟೈಪ್ ಈಸ್ ದ
ಎಪಿಟೈಪ್. ಎಪಿಟೈಪ್ ಅಂತ ಹೇಳಿದ್ರೆ ಆ್ಯನ್ ಎಪಿಟೈಪ್ ಸರ್ವ್ ಆ್ಯಸ್ ಆ್ಯನ್ interpretative type when the holotype, lectotype or previously designated neotype or all original material is unclear or cannot be critically identified ಅಂತ ಹೇಳಿದ್ರೆ, ಈಗ ಏನೇನು ನಮಗೆ ಸ್ಪೆಸಿಮನ್ ಕಲೆಕ್ಟ್ ಮಾಡಿದರೂ ಕೂಡ ಆ ಯಾವುದೇ ಒಂದು ಸ್ಪೆಸಿಮನ್ನು ಒಂದು ಕ್ಲಾರಿಟಿ ಇಲ್ಲ, ಒಂದು ಕ್ಲಿಯರಾಗಿ ಆ ಕ್ಯಾರೆಕ್ಟ್ರನ್ನ ರೆಪ್ರೆಸೆಂಟ್ ಮಾಡ್ತಿಲ್ಲ. ಆ ಒಂದು ಡೆಸಿಗ್ನೇಟಿಂಗ್ ಕ್ಯಾರೆಕ್ಟರ್ ಅಂತ ಏನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ರೂಬಿ ಎ ಸಿ ಅಂತ ಹೇಳೋದಾದರೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್ ಅಂತ ಹೇಳಿದ್ರೆ ಇಂಟರ್ಪಿಟಿಯೋಲಾರ್ ಸ್ಟಿಪ್ಯೂಲ್ ಒಂದು ಇಂಪಾರ್ಟೆಂಟ್ ಫೀಚರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಸೊ ಇಲ್ಲಿ ಯಾವುದೊಂದರಲ್ಲೂ ಈ ಕಲೆಕ್ಟ್ ಮಾಡಿರೋ ಯಾವೊಂದು ಒಂದು ಸ್ಪೆಸಿಮನಲ್ಲೂ ಕೂಡ ಇಂಟರ್ಪಿಟಿಯೋಲಾರ್ ಸ್ಟಿಪ್ಯೂಲು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಅದು ಸ್ಪೆಸಿಮನ್ ನೀಟಾಗಿ ಬಂದಿಲ್ಲ. ಸೊ ಅಂಥ ಟೈಮಲ್ಲಿ ಆ ಕ್ಯಾರೆಕ್ಟರ್ ಕಾಣಿಸೋವಂಥ ಇನ್ನೊಂದು ಸ್ಪೆಸಿಮನ್ನ ಏನು ಪ್ರಿಪೇರ್ ಮಾಡಿರ್ತಾರೋ ಸೊ ಅದನ್ನು ನಾವು ಎಪಿಟೈಪ್ ಅಂತೇಳಿ ಕರಿಬೋದು. ಯಾವುದೋ ಒಂದರಲ್ಲಿ ಏನು ಅದರಲ್ಲಿರುವಂಥ ಆ್ಯಂಡ್ರಿಷಿಯಮ್ ಅದರ ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಆ ಸ್ಪೀಷೀಸ್ ಕ್ಯಾರೆಕ್ಟರ್ಗೆ ಆ ಸ್ಪೀಷಸ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಅದರಲ್ಲಿರುವಂಥ ಆ್ಯಂಡ್ರಿಷಿಯಮ್ ತುಂಬ ಇಂಪಾರ್ಟೆಂಟ್ ಅಂತ ಇದ್ದರೆ, ಈ ಯಾವುದೇ ಒಂದು ಸ್ಪೆಸಿಮನಲ್ಲಿ ಆ್ಯಂಡ್ರಿಷಿಯಮ್ ಕ್ಲಿಯರಾಗಿ ಕಾಣಿಸ್ತಿಲ್ಲ, ಅದ್ರ ಕ್ಯಾರೆಕ್ಟರ್ನ ಐಡೆಂಟಿಫೈ ಮಾಡೋಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂತ ಅಂದಾಗ ಆ ಕ್ಲಿಯರಾಗಿ ಕಾಣಿಸುವಂಥ ಇನ್ನೊಂದು ಸ್ಪೆಸಿಮನ್ನ ಏನು ಲೇಟ್ರ್ ಆನ್ ರೆಡಿ ಮಾಡ್ತಾರೋ ಅದನ್ನು ಎಪಿಟೈಪ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಓಕೆ, ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.